ನಮಸ್ಕಾರ ವೀಕ್ಷಕರೇ, PR ಅಕಾಡೆಮಿಗೆ ಸ್ವಾಗತ. ನೀವೇನಾದ್ರೂ 10th ಪಾಸಾ ಅಥವಾ 12th ಆಗಿದೆಯಾ ಅಥವಾ ಡಿಪ್ಲೊಮನೇ ಆಗಿರಲಿ, ಎಲ್ಲರಿಗೂ ಸರ್ಕಾರಿ ಹುದ್ದೆಗಳು ಇದೆ. ಅದು ಕೂಡ ಕರ್ನಾಟಕದಲ್ಲೇ ಖಾಲಿ ಇದೆ. ಕರ್ನಾಟಕದಲ್ಲಿ ಎಲ್ಲಿ ಖಾಲಿ ಇದೆ, ಎಷ್ಟು ಹುದ್ದೆ ಖಾಲಿ ಇದೆ, ಯಾವ್ಯಾವ ಹುದ್ದೆ ಖಾಲಿ ಇದೆ, ಅಪ್ಲಿಕೇಶನ್ ಎಲ್ಲ ಹೇಗೆ ಹಾಕೋಬೇಕು ಈ ಜಾಬ್ಗಳಿಗೆ, ಇದನ್ನೆಲ್ಲ ತಿಳ್ಕೋಬೇಕು ಅಂತ ಹೇಳಿದ್ರೆ ವಿಡಿಯೋನ ಕೊನೆ ತನಕ ನೋಡಬೇಕು. ಹಾಗೆ ಇನ್ನು ಈ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಇವಾಗಲೇ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ ಪ್ರೆಸ್ ಮಾಡೋದು ಮರಿಬೇಡಿ. ವಿಡಿಯೋ ಅಪ್ಲೋಡ್ ಆಗಿದ ತಕ್ಷಣ ನೋಟಿಫಿಕೇಶನ್ ಬರಬೇಕು ಅಂದ್ರೆ ಬೆಲ್ ಐಕನ್ ಪ್ರೆಸ್ ಮಾಡಬೇಕು. ಪ್ರತಿದಿನ ಗೌರ್ಮೆಂಟ್ ಮತ್ತೆ ಪ್ರೈವೇಟ್ ಸೆಕ್ಟರ್ ಜಾಬ್ ಡೀಟೇಲ್ಸ್ ತಿಳ್ಕೋಬೇಕು ಅಂದ್ರೆ ಸಬ್ಸ್ಕ್ರೈಬ್ ಆಗಬೇಕು. ಇವಾಗ ವಿಡಿಯೋನ ಶುರು ಮಾಡೋಣ. ಡಿಸ್ಟ್ರಿಕ್ಟ್ ಹೆಲ್ತ್ ಅಂಡ್ ಫ್ಯಾಮಿಲಿ ವೆಲ್ಫೇರ್ ಸೊಸೈಟಿ ಅಂತ ಹೇಳಿದ್ರೆ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸೊಸೈಟಿಯವರು 28 ಹುದ್ದೆಗಳಿಗೆ ಅರ್ಜಿಯನ್ನ ಕರೆದಿದ್ದಾರೆ. ಯಾವ್ಯಾವ ಹುದ್ದೆ ಅಂತ ಹೇಳೋದಾದ್ರೆ ಮೆಡಿಕಲ್ ಆಫೀಸರ್, ಸ್ಟಾಫ್ ನರ್ಸ್ ಮತ್ತೆ ಇನ್ನಿತರೆ ಹುದ್ದೆಗಳಿಗೆ ಕರೆದಿದ್ದಾರೆ. ಒಂದೊಂದೇ ತೋರಿಸ್ತಾ ಹೋಗ್ತೀನಿ ಎಷ್ಟೆಷ್ಟು ಖಾಲಿ ಇದೆ ಅಂತ ನೋಡ್ಕೊಳ್ಳಿ. ಮೆಡಿಕಲ್ ಆಫೀಸರ್ ಹುದ್ದೆ 7 ಖಾಲಿ ಇದೆ. ಸ್ಟಾಫ್ ನರ್ಸ್ ಹುದ್ದೆ 7 ಖಾಲಿ ಇದೆ. ಲ್ಯಾಬ್ ಟೆಕ್ನಿಷಿಯನ್ ಹುದ್ದೆ 7 ಖಾಲಿ ಇದೆ. ಜೂನಿಯರ್ ಹೆಲ್ತ್ ಅಸಿಸ್ಟೆಂಟ್ ಅಥವಾ ಹೆಲ್ತ್ ಇನ್ಸ್ಪೆಕ್ಟರ್ ಅಂತ ಏನು ಹೇಳ್ತೀವಲ್ಲ ಆ ಹುದ್ದೆ 7 ಖಾಲಿ ಇದೆ. ಟೋಟಲ್ 28 ಹುದ್ದೆಗಳು ಖಾಲಿ ಇದೆ. ನೆಕ್ಸ್ಟ್ ಯಾವ್ಯಾವ ಹುದ್ದೆಗೆ ಎಷ್ಟೆಷ್ಟು ವಯೋಮಿತಿ ಇರಬೇಕು ಅನ್ನೋದನ್ನ ತಿಳಿಸ್ಕೊಡ್ತಾ ಇದ್ದೀನಿ, ನೋಡ್ಕೊಳ್ಳಿ. ಮೆಡಿಕಲ್ ಆಫೀಸರ್ ಹುದ್ದೆಗೆ ಮಿನಿಮಮ್ 18 ವರ್ಷ, ಮ್ಯಾಕ್ಸಿಮಮ್ 60ಕ್ಕಿಂತ ಕಮ್ಮಿ ಇರೋ ವರ್ಷಗಳು. ನೆಕ್ಸ್ಟ್ ಸ್ಟಾಫ್ ನರ್ಸ್ಗೆ 18ರಿಂದ 45 ವರ್ಷ. ಲ್ಯಾಬ್ ಟೆಕ್ನಿಷಿಯನ್ಸ್ ಹುದ್ದೆಗೆ 18ರಿಂದ 40 ವರ್ಷ. ಜೂನಿಯರ್ ಹೆಲ್ತ್ ಅಸಿಸ್ಟೆಂಟ್ ಅಥವಾ ಹೆಲ್ತ್ ಇನ್ಸ್ಪೆಕ್ಟರ್ ಹುದ್ದೆಗೆ 18ರಿಂದ 40 ವರ್ಷದವರು ಅಪ್ಲಿಕೇಶನ್ಗಳನ್ನ ಹಾಕೋಬಹುದು. ನೆಕ್ಸ್ಟ್ ಈ ಹುದ್ದೆಗೆ ಎಷ್ಟು ಅಪ್ಲಿಕೇಶನ್ ಫೀಸ್ ಇದೆ ಅಂತ ನೋಡೋದಾದ್ರೆ ಅಪ್ಲಿಕೇಶನ್ ಫೀಸ್ ಏನು ಇರೋದಿಲ್ಲ. ಫ್ರೀ ಆಫ್ ಕಾಸ್ಟ್ ನಲ್ಲಿ ನೀವು ಅಪ್ಲಿಕೇಶನ್ಗಳನ್ನ ಹಾಕಬಹುದು. ಬೇರೆ ಹುದ್ದೆಗಳಿಗೆಲ್ಲ 500, 1000, ಕೆಲವೊಂದು 3000 ರೂಪಾಯಿ ತನಕ ಅಪ್ಲಿಕೇಶನ್ ಫೀಸ್ ಇರುತ್ತೆ. ಇದು ಫ್ರೀ ಆಫ್ ಕಾಸ್ಟ್ ಇರೋದು ಒಂದು ಒಳ್ಳೆಯ ಸುದ್ದಿ ಆಗಿರುತ್ತೆ. ಎಲ್ಲರೂ ಅಪ್ಲಿಕೇಶನ್ ನ ಹಾಕೊಳ್ಳಿ. ನೆಕ್ಸ್ಟ್ ಸೆಲೆಕ್ಷನ್ ಪ್ರೋಸೆಸ್ ಏನಿರುತ್ತೆ ಅನ್ನೋದನ್ನ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನೆನಪಿಸ್ತಾ ಇದ್ದೀನಿ, ಇನ್ನೂ ಆ ಲೈಕ್ ಬಟನ್ ಪ್ರೆಸ್ ಮಾಡಿಲ್ಲ ಅಂತ ಹೇಳಿದ್ರೆ ಈ ವಿಡಿಯೋನ ಇವಾಗಲೇ ಲೈಕ್ ಮಾಡಿ. ನಮಗೂ ಕೂಡ ವಿಡಿಯೋ ಮಾಡೋದಕ್ಕೆ ಎನ್ಕರೇಜ್ಮೆಂಟ್ ಸಿಗುತ್ತೆ. ಹಾಗೆ ನಿಮ್ಮ ಫ್ರೆಂಡ್ಸ್ ಯಾರಾದರೂ ಜಾಬ್ ಹುಡುಕ್ತಾ ಇದ್ದಾರಾ ಅವರಿಗೆ ಈ ವಿಡಿಯೋ, ಈ ಚಾನಲ್ ಶೇರ್ ಮಾಡಿ. ಅವರಿಗೂ ಕೂಡ ಜಾಬ್ ಹುಡುಕೋಕೆ ಹೆಲ್ಪ್ ಆಗುತ್ತೆ. ಇವಾಗ ಸೆಲೆಕ್ಷನ್ ಪ್ರೋಸೆಸ್ ವಿವರ ನೋಡೋಣ. ಕಂಪ್ಯೂಟರ್ ಲಿಟರಸಿ ಅಂದ್ರೆ ನಿಮಗೆ ಕಂಪ್ಯೂಟರ್ನಲ್ಲಿ ವರ್ಕ್ ಮಾಡಿರೋ ನಾಲೆಡ್ಜ್ ಇರಬೇಕು. ಮತ್ತೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಮಾಡ್ತಾರೆ ಕಂಪ್ಯೂಟರ್ ಲಿಟರಸಿ ಟೆಸ್ಟ್ ಆದ್ಮೇಲೆ. ಅದಾದ ನಂತರ ರಿಟರ್ನ್ ಟೆಸ್ಟ್ ಇರುತ್ತೆ, ಲಿಖಿತ ಪರೀಕ್ಷೆ, ಆಮೇಲೆ ಸಂದರ್ಶನ ಇರುತ್ತೆ. ಇದಿಷ್ಟು ಸೆಲೆಕ್ಷನ್ ಪ್ರೋಸೆಸ್ನ ವಿವರ. ನೆಕ್ಸ್ಟ್ ಅಪ್ಲಿಕೇಶನ್ ನ ಹೇಗೆ ಹಾಕಬೇಕು ಅನ್ನೋದನ್ನ ಸ್ಟೆಪ್ ಬೈ ಸ್ಟೆಪ್ ಆಗಿ ತಿಳಿಸ್ಕೊಡ್ತಾ ಇದ್ದೀನಿ, ನೋಟ್ ಡೌನ್ ಮಾಡ್ಕೊಳ್ಳಿ. ಫಸ್ಟ್ ನೀವು ಮಾಡಬೇಕಾಗಿರೋದು ಏನು ಅಂತ ಹೇಳಿದ್ರೆ ಅಫಿಷಿಯಲ್ ನೋಟಿಫಿಕೇಶನ್ PDF ನ ಸಂಪೂರ್ಣವಾಗಿ ಓದಬೇಕಾಗತ್ತೆ. ಏನೇನು ಎಲಿಜಿಬಿಲಿಟಿ ಕ್ರೈಟೀರಿಯಾ ಇದೆ, ಹೇಗೆ ಅಪ್ಲಿಕೇಶನ್ ಅಂದ್ರೆ ಏನೇನು ಡಾಕ್ಯುಮೆಂಟ್ಸ್ ರಿಕ್ವೈರ್ಡ್ ಇದೆ ಅಂತೆಲ್ಲ ನೀವು ತಿಳ್ಕೊಬೇಕಾಗತ್ತೆ. ಅದಾದ ನಂತರ ನೀವು ಅಪ್ಲಿಕೇಶನ್ ನ ಆನ್ಲೈನ್ ಮುಖಾಂತರ ಹಾಕೋಬೇಕು. ಆನ್ಲೈನ್ ನಲ್ಲಿ ನೀವು ಇಮೇಲ್ ID, ಮೊಬೈಲ್ ನಂಬರ್ನೆಲ್ಲ ಕರೆಕ್ಟ್ ಆಗಿ ಮೆನ್ಷನ್ ಮಾಡಿ. ನೀವೇನಾದ್ರೂ ಜಾಬಿಗೆ ಸೆಲೆಕ್ಟ್ ಆದ್ರೆ ನಿಮ್ಮನ್ನ ಕಮ್ಯುನಿಕೇಶನ್ ಹೇಗೆ ಮಾಡ್ತಾರೆ ಅಂದ್ರೆ ಇಮೇಲ್ ಅಥವಾ SMS ಮುಖಾಂತರ ಮಾಡ್ತಾರೆ. ಅದಕ್ಕೋಸ್ಕರ ನೀವು ಇಮೇಲ್ ID, ಮೊಬೈಲ್ ನಂಬರ್ ಕರೆಕ್ಟ್ ಆಗಿ ಮೆನ್ಷನ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಡಾಕ್ಯುಮೆಂಟ್ಸ್ ಎಲ್ಲ ರೆಡಿ ಇಟ್ಕೋಬೇಕು. ಯಾವ್ಯಾವುದು ಅಂತ ಹೇಳಿದ್ರೆ ಐ ಡಿ ಪ್ರೂಫಿಗೆ ಆಧಾರ್ ಕಾರ್ಡು, ವೋಟರ್ ID ಅಥವಾ ಪಾನ್ ಕಾರ್ಡ್, ಈ ತರ ಫೋಟೋ ಇರುವಂತಹ ID ಕಾರ್ಡ್ಗಳನ್ನ ನೀವು ರೆಡಿ ಇಟ್ಕೋಬೇಕಾಗತ್ತೆ. ಏಜ್ ಪ್ರೂಫಿಗೆ SSLC ಮಾರ್ಕ್ಸ್ ಕಾರ್ಡು, ಎಜುಕೇಶನ್ ಕ್ವಾಲಿಫಿಕೇಶನ್ಗೆ ನಿಮ್ಮ ಮಾರ್ಕ್ಸ್ ಕಾರ್ಡು, ಸರ್ಟಿಫಿಕೇಟ್ಸು ಎಲ್ಲ ರೆಡಿ ಇಟ್ಕೊಳ್ಳಿ. ರೆಸ್ಯೂಮೆ ಏನು ಕೇಳಿರೋದಿಲ್ಲ ಅಲ್ಲಿ, ಆದರೆ ರೆಡಿ ಇಟ್ಕೊಂಡಿರಿ, ಬೇರೆ ಹುದ್ದೆಗಳಿಗೆ ಯೂಸ್ ಆಗುತ್ತೆ. ನೆಕ್ಸ್ಟ್ ಏನಾದ್ರು ಎಕ್ಸ್ಪೀರಿಯನ್ಸ್ ಇದ್ರೆ ಎಕ್ಸ್ಪೀರಿಯನ್ಸ್ ಸರ್ಟಿಫಿಕೇಟ್ ಇಟ್ಕೊಂಡಿರಿ. ನೆಕ್ಸ್ಟ್ ನೀವು ಅಪ್ಲಿಕೇಶನ್ ಆನ್ಲೈನ್ ಅಂತ ಹೇಳ್ದಲ್ಲ, ಮುಂದೆ ನಿಮಗೆ ಎಲ್ಲಿ ಸಿಗುತ್ತೆ ಲಿಂಕ್ ಅಂತ ತಿಳಿಸ್ಕೊಡ್ತೀನಿ. ನೆಕ್ಸ್ಟ್ ನಾನು ನಿಮಗೆ ಡಾಕ್ಯುಮೆಂಟ್ಸ್ ಎಲ್ಲ ರೆಡಿ ಇಟ್ಕೊಳ್ಳಿ ಅಂತ ಹೇಳಿದೆ, ಆದರೆ ಸ್ಕ್ಯಾನರ್ಡ್ ಕಾಪೀಸ್ ನೀವು ರೆಡಿ ಇಟ್ಕೋಬೇಕು. ಪ್ರಿಂಟ್ಔಟ್ ತೆಗೆದ್ರೆ ಉಪಯೋಗ ಇಲ್ಲ, ಯಾಕೆಂದ್ರೆ ಆನ್ಲೈನ್ ಮುಖಾಂತರ ಹಾಕಬೇಕಾಗಿರೋದ್ರಿಂದ. ನೆಕ್ಸ್ಟ್ ನಿಮ್ಮ ರೀಸೆಂಟ್ ಪಾಸ್ಪೋರ್ಟ್ ಸೈಜ್ ಫೋಟೋಗ್ರಾಫ್ ಇಟ್ಕೊಂಡಿರಿ. ಅಪ್ಲಿಕೇಶನ್ ನಲ್ಲಿ ಕೇಳಿದ್ರೆ ಅಟ್ಯಾಚ್ ಮಾಡಬಹುದು. ನೆಕ್ಸ್ಟ್ ನಿಮಗೆ ಅಪ್ಲಿಕೇಶನ್ ಫೀಸ್ ಏನು ಇರೋದಿಲ್ಲ, ಸೊ ಅಪ್ಲಿಕೇಶನ್ ಫೀಸ್ ಪೇ ಮಾಡೋ ಅಗತ್ಯ ಇಲ್ಲ. ನೆಕ್ಸ್ಟ್ ನೀವು ಅಪ್ಲಿಕೇಶನ್ ಎಲ್ಲ ಫಿಲ್ ಮಾಡಿ ಆದ್ಮೇಲೆ ಸಬ್ಮಿಟ್ ಬಟನ್ ಅನ್ನ ಕ್ಲಿಕ್ ಮಾಡ್ತೀರಲ್ಲ, ಅದು ಕ್ಲಿಕ್ ಮಾಡಿದ ನಂತರ ನಿಮಗೆ ಏನಾದರೂ ಅಪ್ಲಿಕೇಶನ್ ನಂಬರು ಅಥವಾ ರಿಕ್ವೆಸ್ಟ್ ನಂಬರ್ ಆ ಥರ ಏನಾದರೂ
ತೋರಿಸಿದ್ರೆ ನೀವು ಅದನ್ನ ನೋಟ್ ಮಾಡಿ ಇಟ್ಕೊಳ್ಳಿ, ಅಥವಾ ಮೊಬೈಲಲ್ಲಿ ಹಾಕ್ತಾ ಇದ್ರೆ ಸ್ಕ್ರೀನ್ ಶಾಟ್ ತಗೊಂಡು ಇಟ್ಕೊಳ್ಳಿ, ನಿಮ್ಮ ಫ್ಯೂಚರ್ ರೆಫರೆನ್ಸ್ಗೆ ಬೇಕಾಗುತ್ತೆ. ನೆಕ್ಸ್ಟ್ ಅಪ್ಲಿಕೇಶನ್ ಓಪನ್ ಆಗಿದ್ದ ದಿನಾಂಕ ತಿಳ್ಕೊಳ್ಳೋಣ. ಅಪ್ಲಿಕೇಶನ್ ಓಪನ್ ಆಗಿದ್ದು 1 ಮಾರ್ಚ್ 2025, ಕೊನೆಯ ದಿನಾಂಕ 15 ಮಾರ್ಚ್ 2025. ನೀವು ಆದಷ್ಟು ಬೇಗ ಅಪ್ಲಿಕೇಶನ್ ಹಾಕೊಳ್ಳಿ, ಸರ್ವರ್ ಕ್ರ್ಯಾಶ್ ಆಗೋ ಸಾಧ್ಯತೆ ಜಾಸ್ತಿ ಇರುತ್ತೆ ಕೊನೆಯ ದಿನಾಂಕ ಹತ್ತಿರ ಬರ್ತಿದ್ದಾಗೇನೆ. ನೆಕ್ಸ್ಟ್ ಎನ್ರೋಲ್ಮೆಂಟ್ ವೆರಿಫಿಕೇಶನ್ ಯಾವಾಗಿದೆ ಅಂತ ಹೇಳಿದ್ರೆ 21 ಮಾರ್ಚ್ 2025ಕ್ಕೆ ಎನ್ರೋಲ್ಮೆಂಟ್ ವೆರಿಫಿಕೇಶನ್ ಇರುತ್ತೆ. ಉದ್ಯೋಗ ಸ್ಥಳ ಎಲ್ಲಿದೆ ಅಂತ ಹೇಳಿದ್ರೆ ಉದ್ಯೋಗ ಸ್ಥಳ ಹಾಸನ, ಕರ್ನಾಟಕ. ಹಾಸನದಲ್ಲಿ ಹುದ್ದೆಗಳು ಖಾಲಿ ಇರುತ್ತೆ. ನೆಕ್ಸ್ಟ್ ಅಪ್ಲಿಕೇಶನ್ ಹಾಕೋಕ್ಕಿಂತ ಮುಂಚೆ ಅಫಿಷಿಯಲ್ ನೋಟಿಫಿಕೇಶನ್ PDF ಏನೋ ಓದ್ಕೊಳ್ಳಿ ಅಂತ ಹೇಳಿದೆ, ಆದರೆ ಅದು ಎಲ್ಲಿ ಸಿಗುತ್ತೆ ಅಂತ ನೀವು ಕೇಳಿದ್ರೆ ವಿಡಿಯೋ ಡಿಸ್ಕ್ರಿಪ್ಷನ್ ನಲ್ಲಿ ಟೆಲಿಗ್ರಾಮ್ ಚಾನಲ್ನ ಲಿಂಕ್ ಕೊಟ್ಟಿದ್ದೀನಿ, ಅಲ್ಲಿಂದ ಕ್ಲಿಕ್ ಮಾಡಿ ಟೆಲಿಗ್ರಾಮ್ ಚಾನಲ್ನ ಜಾಯಿನ್ ಆಗಿ ಅಫಿಷಿಯಲ್ ನೋಟಿಫಿಕೇಶನ್ PDF ನೀವು ಡೌನ್ಲೋಡ್ ಮಾಡ್ಕೋಬಹುದು. ಡೌನ್ಲೋಡ್ ಮಾಡ್ಕೊಂಡ್ರಿ, ಆದರೆ ಅಪ್ಲಿಕೇಶನ್ ಆನ್ಲೈನ್ ಅಂತ ಹೇಳಿದ್ದೆ ಅಲ್ವಾ, ಅದಕ್ಕೆ ನಿಮಗೆ ಅಪ್ಲಿಕೇಶನ್ ಲಿಂಕ್ ಬೇಕಲ್ವಾ, ಅದನ್ನ ಸ್ಕ್ರೀನ್ ಮೇಲೆ ತೋರಿಸ್ತಾ ಇದ್ದೀನಿ ನೋಡಿ. ಇದು ಅಪ್ಲಿಕೇಶನ್ ನ ಲಿಂಕ್ ಆಗಿರುತ್ತೆ, ಇದು ನಿಮಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ, ಅಲ್ಲಿಂದ ಕ್ಲಿಕ್ ಮಾಡಿ ನೀವು ಅಪ್ಲಿಕೇಶನ್ ಹಾಕೋಬಹುದು. ನೆಕ್ಸ್ಟ್ ನಿಮಗೆ ಅಫಿಷಿಯಲ್ ವೆಬ್ಸೈಟ್ ಅಡ್ರೆಸ್ ಬೇಕು ಅಂತ ಹೇಳಿದ್ರೆ hasan.nic.in, ಇದು ಅಫಿಷಿಯಲ್ ವೆಬ್ಸೈಟ್ ನ ಅಡ್ರೆಸ್ ಆಗಿರುತ್ತೆ. ನೆಕ್ಸ್ಟ್ ನಿಮಗೆ ಎಜುಕೇಶನ್ ಕ್ವಾಲಿಫಿಕೇಶನ್ ವಿವರನ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನಿಮ್ಗೆ ಹೇಳಬೇಕು ಅಂತ ಹೇಳ್ತಿದ್ದೇನು ಅಂದ್ರೆ ಅಪ್ಲಿಕೇಶನ್ ಲಿಂಕು ಈ ಅಫಿಷಿಯಲ್ ವೆಬ್ಸೈಟ್ ಎಲ್ಲ ಇದೆಯಲ್ಲ, ನಿಮಗೆ ವಾಟ್ಸ್ಆಪ್ ಚಾನಲ್ ನಲ್ಲೂ ಕೊಟ್ಟಿರ್ತೀನಿ. ವಾಟ್ಸ್ಆಪ್ ಚಾನಲ್ ಲಿಂಕು ಡಿಸ್ಕ್ರಿಪ್ಷನ್ ನಲ್ಲಿದೆ, ಅದನ್ನ ಜಾಯಿನ್ ಆಗೋದು ಮರಿಬೇಡಿ. ಪ್ರತಿದಿನ ಜಾಬ್ ಡೀಟೇಲ್ಸ್, ಜಾಬ್ ಅಪ್ಡೇಟ್ಸ್ ಎಲ್ಲ ಅಲ್ಲೂ ಅಪ್ಲೋಡ್ ಮಾಡ್ತಾ ಇರ್ತೀವಿ, ಓಕೆನಾ. ಅಲ್ಲಿಂದನೂ ಕ್ಲಿಕ್ ಮಾಡಿ ನೀವು ಅಪ್ಲಿಕೇಶನ್ ಹಾಕೋಬಹುದು. ಇವಾಗ ಎಜುಕೇಶನ್ ಕ್ವಾಲಿಫಿಕೇಶನ್ ಏನಾಗಿರ್ಬೇಕು ಅಂತ ತಿಳ್ಕೊಳ್ಳೋಣ. ಮೆಡಿಕಲ್ ಆಫೀಸರ್ ಹುದ್ದೆಗೆ MBBS ಆಗಿರ್ಬೇಕಾಗತ್ತೆ. ಸ್ಟಾಫ್ ನರ್ಸ್ ಹುದ್ದೆಗೆ ಡಿಪ್ಲೊಮೊ ಅಥವಾ BSc ಆಗಿರ್ಬೇಕಾಗತ್ತೆ. ನೆಕ್ಸ್ಟ್ ಲ್ಯಾಬ್ ಟೆಕ್ನಿಷಿಯನ್ ಹುದ್ದೆ ಅಥವಾ ಜೂನಿಯರ್ ಹೆಲ್ತ್ ಅಸಿಸ್ಟೆಂಟ್ ಅಥವಾ ಹೆಲ್ತ್ ಇನ್ಸ್ಪೆಕ್ಟರ್ ಅಂತ ಹೇಳ್ತೀವಲ್ಲ, ಆ ಹುದ್ದೆಗೆ 10th ಆಗಿರಬೇಕು ಅಥವಾ 12th ಆಗಿರಬೇಕು ಅಥವಾ ಡಿಪ್ಲೊಮೊ ಆಗಿರಬೇಕು. ಇದರಲ್ಲಿ ಯಾವುದಾಗಿದ್ರೂ ನೀವು ಅಪ್ಲಿಕೇಶನ್ ಹಾಕೋಬಹುದು. ಇದಿಷ್ಟು ಎಜುಕೇಶನ್ ಕ್ವಾಲಿಫಿಕೇಶನ್ ನ ವಿವರ. ನಿಮಗೆ ಈ ಡೀಟೇಲ್ಸ್ ಬೇಕು ಅಂತ ಹೇಳಿದ್ರೆ ಬೇಕಾದ್ರೆ ಒಂದ್ಸಲ ಸ್ಕ್ರೀನ್ ಶಾಟ್ ತಗೊಳ್ಳಿ ವಿಡಿಯೋದಲ್ಲಿ, ಇದು ನೋಟಿಫಿಕೇಶನ್ ಅಲ್ಲಿ ಕೂಡ ಮೆನ್ಷನ್ ಇರುತ್ತೆ. ಇದಿಷ್ಟು ಈ ಜಾಬ್ ನ ಡೀಟೇಲ್ಸ್. ನಿಮಗೆ ಏನಾದರೂ ಡೌಟ್ ಅಥವಾ ಕ್ವಶನ್ಸ್ ಇದೆ ಅಂತ ಹೇಳಿದ್ರೆ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ, ನಾವು ಉತ್ತರ ಕೊಡೋದಕ್ಕೆ ಪ್ರಯತ್ನ ಮಾಡ್ತೀವಿ. ಹಾಗೆ ನಾವು ಕೊನೆಯದಾಗಿ ಹೇಳಬೇಕು ಅಂತಿದ್ದೇನು ಅಂತ ಹೇಳಿದ್ರೆ ನಾವು ಇನ್ಸ್ಟಾಗ್ರಾಮ್ ನಲ್ಲಿ ಚಾನಲ್ ಶುರು ಮಾಡಿದೀವಿ. ನೀವೇನಾದ್ರೂ ಇನ್ಸ್ಟಾಗ್ರಾಮ್ ಯೂಸರ್ ಆಗಿದ್ರೆ ದಯವಿಟ್ಟು ಆ ಚಾನಲ್ ನ ಫಾಲೋ ಮಾಡೋದು ಮರಿಬೇಡಿ. ಡಿಸ್ಕ್ರಿಪ್ಷನ್ ಅಲ್ಲೇ ಲಿಂಕ್ ಕೊಟ್ಟಿದ್ದೀನಿ, ಮತ್ತೆ ಕಮೆಂಟ್ ಬಾಕ್ಸ್ ನಲ್ಲೂ ಕೊಟ್ಟಿರ್ತೀನಿ, ಅಲ್ಲಿಂದ ಕ್ಲಿಕ್ ಮಾಡಿ ಇನ್ಸ್ಟಾಗ್ರಾಮ್ ಚಾನಲ್ ನ ಫಾಲೋ ಮಾಡಿ. ಪ್ರತಿದಿನ ಜಾಬ್ ಡೀಟೇಲ್ಸ್, ಜಾಬ್ ಅಪ್ಡೇಟ್ಸ್ ಎಲ್ಲ ತಿಳ್ಕೊಳ್ಳಿ. ಹಾಗೆ ನಿಮ್ಮ ಫ್ರೆಂಡ್ಸ್ಗೂ ಇನ್ಸ್ಟಾಗ್ರಾಮ್ ಇಂದನೇ ಜಾಬ್ ಡೀಟೇಲ್ಸ್ ಎಲ್ಲ ಶೇರ್ ಕೂಡ ಮಾಡಬಹುದು. ಕೊನೆ ತನಕ ನೋಡಿದ್ದಕ್ಕೆ ಧನ್ಯವಾದ. ಇನ್ನೊಂದು ವಿಡಿಯೋ ಜೊತೆ ಸಿಗೋಣ. ಬಾಯ್ ಬಾಯ್.